ಸರ್ ಬಹಳಷ್ಟು ನಿರೀಕ್ಷೆ ಕುತೂಹಲ ಗರಿಗೆದರಿದೆ. ಇವತ್ತು ನಾಗಮೋಹನ್ ದಾಸ್ ಅವರು ಈಗಾಗಲೇ ವಿಧಾನಸೌಧಕ್ಕೆ ಬಂದಿದ್ದಾರೆ, ವರದಿ ಕೊಡಕ್ಕೆಲ್ಲ ಸಿದ್ಧತೆಗಳು ನಡೆದಿದೆ. ಏನ್ ನಿರೀಕ್ಷೆ ಇದೆ ಸರ್? ಈಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 30-35 ವರ್ಷಗಳಿಂದ ನಾವು ಮಾದಿಗ ಸಮುದಾಯಕ್ಕೆ ನ್ಯಾಯವಾಗಿ ದೊರಕಬೇಕಾಗಿದ್ದಂತಹ ಮೀಸಲಾತಿ ದೊರೀತಾ ಇಲ್ಲ. ನಮ್ಮ ಹಿಂದುಳಿಕೆ ಮತ್ತು ನಾವು ಅಸ್ಪೃಶ್ಯರು, ನಾವು ಸಫಾಯಿ ಕರ್ಮಚಾರಿ ಉದ್ಯೋಗವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಕೃಷಿ ಕಾರ್ಮಿಕರು, ನಗರ ಪ್ರದೇಶದಲ್ಲಿ ಕೂಲಿ ನಾಲಿ ಹಮಾಲಿ ಗಾರಿ ಕೆಲಸ ಈ ರೀತಿ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲೂ ಕೂಡ ನಮಗೆ ಈ ಸರ್ಕಾರದಲ್ಲಿ ಸವಲತ್ತುಗಳು ದೊರೀತಾ ಇಲ್ಲ. ಈ ಕಾರಣಕ್ಕಾಗಿ ಒಳ ಮೀಸಲಾತಿ ಮಾಡಿಕೊಡಬೇಕು, ಜಾರಿಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ಎಲ್ಲ ಸರ್ಕಾರಗಳನ್ನು ಬೇಡ್ಕೊಂಡ್ವಿ, ಮನವಿ ಮಾಡ್ಕೊಂಡ್ವಿ. ಅಂತಿಮವಾಗಿ ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂತಹ ಆಜ್ಞೆ ಬಂದ ತಕ್ಷಣವೇ ನಮಗೆ ಆಕ್ಸಿಜನ್ನಲ್ಲಿದ್ದಂಥ ಮಾದಿಗ ಸಮುದಾಯಕ್ಕೆ ಉಸಿರು ಬಂದಂತಾಯಿತು, ಬದುಕುವ ಭರವಸೆ ಮೂಡಿತು. ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರ, ಅವರು ಕೂಡ ಒಳ ಮೀಸಲಾತಿ ಜಾರಿ ತರುವಲ್ಲಿ ಇದ್ದಂಥ ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆ ಆಗಿದೆ. ನಾವು ಜಾರಿ ತರ್ತೀವಿ ಅಂತಕ್ಕಂತಹ ಮಾತನ್ನು ಆಡಿದರು. ಅದರಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವ್ರನ್ನ ನೇಮಕ ಮಾಡಿ ಈ ಒಳ ಮೀಸಲಾತಿ ಜಾರಿ ತರಲಿಕ್ಕೆ ವರದಿ ಕೊಡಿ ಅಂತಂದೇಳಿ ನೇಮಕ ಮಾಡಿದ್ರು. ಅವರು ಮೇ 5ನೇ ತಾರೀಕಿನಿಂದ ಜುಲೈ 6ನೇ ತಾರೀಕಿನವರೆಗೂ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿ ಅದನ್ನು ಆಧಾರವಾಗಿ ಇಟ್ಕೊಂಡು ಈಗ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ವರದಿ ಭಾಳ ಚೆನ್ನಾಗಿದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆಮೇಲೆ ನಮಗೆ ನ್ಯಾಯವಾಗಿ ದೊರಕಬೇಕಾದಂಥ ಮೀಸಲಾತಿಯ ಪ್ರಮಾಣವೂ ಕೂಡ ನಮಗೆ ದೊರೆಯುತ್ತೆ ಎಂಬತಕ್ಕಂಥ ವಿಶ್ವಾಸ ನನಗಿದೆ. ಆದರೂ ಕೂಡ ಕುತೂಹಲ, ಆತಂಕ ಅದು ಬರೋವರೆಗೂ ಕೂಡ ನಮಗೆ ಕಾಡ್ತಾ ಇದೆ. ನೋಡೋಣ, ವರದಿ ಬಂದಾದ್ಮೇಲೆ ನಾನು ಮತ್ತೆ ಮಾತಾಡ್ತೀನಿ. ಸರ್, ಈಗ ಎಷ್ಟು ನಿರೀಕ್ಷೆ, ಯಾಕಂತಂದ್ರೆ ಬಲ ಸಮುದಾಯ ಕಡಿಮೆ ಇದ್ರು ಕೂಡ ಅವರು ಜಾಸ್ತಿ ಸವಲತ್ತುಗಳನ್ನ ಇಷ್ಟು ವರ್ಷ ತಗೊಂತಾ ಇದ್ರು. ಈಗ ನೀವು ಮಾದಿಗರು ಅತಿ ಹೆಚ್ಚು ಮೀಸಲಾತಿ ಬೇಕು, ನಮಗೆ ಸೌಲಭ್ಯಗಳು ಬೇಕು ಅಂತ ಎಷ್ಟು ನಿರೀಕ್ಷೆ ಇದೆ ಸರ್? ಯಾಕಂದ್ರೆ ವರದಿ ಆಗ್ತಿದೆ ಗೊತ್ತು, ಒಂದು ನಿರೀಕ್ಷೆ ಅನ್ನೋದ್ರಿಂದ ಇರುತ್ತೆ. ನಮ್ಗೆ 35 ವರ್ಷಗಳಿಂದ ಅನ್ಯಾಯಕ್ಕೊಳಗಾಗಿದ್ದೀವಿ, ಇಷ್ಟು ಸಿಗಬೇಕು. ಈಗ ನಿಮಗೆ ಗೊತ್ತಿರೋ ಹಾಗೆ ನ್ಯಾಯಮೂರ್ತಿ AG ಸದಾಶಿವ ಅವರವರು 6% ಮಾದಿಗರಿಗೆ ಮೀಸಲಾತಿ ನಿಗದಿ ಮಾಡಿ ಶಿಫಾರಸು ಮಾಡಿದರು. ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಮಾಧುಸ್ವಾಮಿ ಅವರು ಕೂಡ ಅವರ ಸಚಿವ ಸಂಪುಟ 6% ಕೊಡಬೇಕು ಅಂತಲೂ ಕೂಡ ಹೇಳಿತ್ತು. ಈಗ ನಮ್ಮ ನಿರೀಕ್ಷೆ 6ರಿಂದ 7 ಆದರೂ ನಮಗೆ ದೊರಿಬೇಕು. 7% ಆದರೂ ಕೂಡ ಕೊಟ್ಟರೆ ನಮಗೆ ಸ್ವಲ್ಪ ಉಸಿರಾಡಲಿಕ್ಕೆ ಅನುಕೂಲ ಆಗುತ್ತೆ. 6% ಮೇಲೆ ಬೇಕು. ಹೌದು, 6ರಿಂದ 7. ಓಕೆ ಸರ್, ಎಲ್ಲರೂ 6 ಅಂದಿದ್ದಾರೆ, 1% ಆದರೂ ಬೇಕಲ್ಲ. 15 ಇದ್ದಾಗ 6, 17 ಆದಮೇಲೆ 7 ಅಲ್ವ ಸ್ವಾಮಿ? ದಯವಿಟ್ಟು ಇದನ್ನೆಲ್ಲ ಗಮನಿಸಿ ನೀವು ಕೂಡ ವಿಶ್ಲೇಷಣೆ ಮಾಡಿ ನಮಗೆಲ್ಲ ಅನ್ಯಾಯಕ್ಕೊಳಗಾಗಿರೋ ಈ ಸಮುದಾಯಕ್ಕೆ ಅಳತೆ ಈ ಸಮುದಾಯದ ಕಣ್ಣೀರನ್ನು ಒರೆಸಲಿಕ್ಕೆ ಮಾಧ್ಯಮದ ಸ್ನೇಹಿತರು ಮುಂದಾಗಬೇಕು ಅಂತ ಪ್ರಾರ್ಥನೆ. ಮೇಲಾಗಿ ನಮ್ಮ ಪರವಾಗಿ ನೀವು ಮುಂಚಿನಿಂದಲೂ ಕೂಡ ನಮ್ಮ ಪರವಾಗಿ ನೀವು ಸರ್ಕಾರದ ಗಮನ ಸೆಳೆಯುವಂಥ ವರದಿಯನ್ನು ನೀಡಿದಿರಿ. ನಿಮಗೆ ಆಭಾರಿಯಾಗಿದ್ದೇವೆ. ಇದೆಲ್ಲ ಆದಮೇಲೆ ನಿಮಗೆಲ್ಲ ಸಿಹಿ ಅನಿಸ್ತೀವಿ.